ನಮಸ್ಕಾರ ಸ್ನೇಹಿತರೆ. ಸುಮಾರು ದಿನದಿಂದ ನಮ್ ಜಾಗ ನೋಡ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ರಲ್ಲ. ನೋಡಿ, ನಮ್ಗೆ ಕಣ್ಣು ಎಲ್ಲಿವರೆಗೂ ಕಾಣುತ್ತೆ ಅಲ್ಲಿವರೆಗೂ ನಮ್ದು ಇದೇ ಜಮೀನು. ಮಿಸ್ಟರ್ ಶಿವಶಂಕರ್ ಅವರೇ, ಅಲ್ಲಿ ತೆಂಗಿನ ಮರ ಕಾಣ್ತಾ ಐತಲ್ಲ, ಹೌದ್ರಿ, ಹೇಳ್ರಿ. ಎಲ್ಲ ನಮ್ದೆ. ಇತ್ತಾಗೆ ಆ ಲೈಟ್ ಮನೆ ಕಾಣ್ತಾ ಐತಲ್ಲ, ಅದ್ ನಮ್ ತೋಟದ ಮನೆ. ಆಮೇಲೆ ಇತ್ತಾಗ ನೋಡಿ, ಈ ಕಡೆ ಒಂದು 150-200 ತೆಂಗಿನ ಮರ ಇದೆ. ಇವೆಲ್ಲ ನಮ್ದು. ನಮ್ಮ ಅಪ್ಪ ಬಿಟ್ಟೋಗ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಇಸ್ವೀಟ್ ಆಡಿ ಗೆದ್ದಿ ನನ್ ಕೇಳ್ ಕೊಟ್ರು. ನಾನ್ ಕುಡ್ದಿ ಅರ್ಧ ಎಕರೆ ಕಳ್ಕೊ ಬರ್ತಾ ಇದ್ದೀನಿ. ಈಗ ಉಳ್ದಿರೋದು ಇಷ್ಟಿದೆ. ಇದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಒಂದು 40 ಅಲ್ಲಿ ಗಂಧದ ಮರ ಇದೆ. ಅದು ಏನೋ ಬೇರೆಯವ್ರು ಬಿಟ್ಬಿಟ್ಟಿದ್ದೆ ನೋಡ್ಕೊಳಕ್ಕೆ. ಇವತ್ ನಾವ್ ಕೇಳಕ್ ಹೋದ್ರೆ ಕೊಡ್ತಾ ಇಲ್ಲ, ನಮ್ಗೆ ಹೋಗಿತಾವ್ರೆ. ಕೇಳಕ್ ಹೋದ್ರು ಕೋಟ್ರು ಕೊಡ್ಸಪ್ಪ, ನಾನ್ ಬಿಡ್ಸ್ಕೊಡ್ತೀನಿ. ಅಪ್ಪ ಕೋಟ್ರು ಕೊಡ್ಸೆ ಎಲ್ಲ ಕಳ್ಕೊಂಬಿಟ್ಟೆ ಭೂಮಿನ. ಇವತ್ತೇನೋ ಇಷ್ಟು ಜಾಗ ಇದೆ, 15 ಎಕರೆ ಇದ್ದಿದ್ದು ಇವತ್ತು ಬಂದ್ಬಿಟ್ಟು ಅರ್ಧ ಎಕರೆ ಬಂದಿದ್ದೀನಿ. ಇವತ್ ನಮ್ ಜಾಗ ನಾವೇ ಕೇಳಕ್ ಹೋದ್ರೆ ಇಷ್ಟೆಲ್ಲ ತೋಟ ನಮ್ದು. ನಮ್ಮ ಅಪ್ಪ ನಮ್ಗೋಸ್ಕರ ಮಾಡಿಕ್ಬಿಟ್ಟು ಹೋಗಿದ್ದ. ಈಗ ನೋಡಿದ್ರೆ ಈ ಪುಟ್ಕೋಸಿಗೂ ಜಾಗ ಇಲ್ಲ, ಹಂಗ್ ಮಾಡ್ಬಿಟ್ಟವ್ರೆ. ಏನ್ ಮಾಡೋಣ ಫ್ರೆಂಡ್ಸ್, ಹೇಳಿ ಫ್ರೆಂಡ್ಸ್ ನೀವೇ. ಏನ್ ಮಾಡ್ಬೇಡ, ನನ್ ಜೊತೆ ಪಾರ್ಟ್ನರ್ ಆಗಿ ಇಟ್ಬಿಡು. ಆರಾಮಾಗಿ ಎಂಜಾಯ್ ಮಾಡಿಸ್ತೀನಿ. ಇಂಕಿದೆಲ್ಲ ನನ್ನ ಹೆಸರು ಬರ್ಕೊಟ್ಬಿಡು. ಪಾರ್ಟ್ನರ್ಶಿಪ್ ಮಾಡೇ ನಾನು ಹಾಳಾಗಿ ಹೋಗಿದ್ದೆ. ಭೂಮಿ ಎಲ್ಲ ಕಳ್ಕೊಂಡ್ಬಿಟ್ಟೆ ನಾನು. ಏನ್ ಮಾಡೋಣ ಫ್ರೆಂಡ್ಸ್, ನೋಡಿ ನಿಮ್ ಸುತ್ತ ನೋಡಿ. ಒಂದ್ಸತಿ ಜಾಗ ತೋರಿಸಿ ಸ್ನೇಹಿತರೆ, ಪೂರ್ತಿ ಜಾಗ ತೋರಿಸಿ. ಅವ್ರಿಗೆ ಹೊಟ್ಟೆ ಉರಿತದೆ. ಬಂಗಾರದಂತ ಭೂಮಿ ಎಲ್ಲ ಕಳ್ಕೊಂಡೆ. ಇವತ್ತು ಏನೇನ್ ಬೇಕು ಅದೆಲ್ಲ ಬೆಳಿಬಹುದಾಗಿತ್ತು. ಇವತ್ತು ನಾನು ಕೊತ್ಮರಿ ಸೊಪ್ಪು ಬೆಳೆಯಕ್ ಆಗ್ತಾ ಇಲ್ಲ ಈ ಜಾಗದಲ್ಲಿ. ಹಂಗ್ ಮಾಡ್ಬಿಡವ್ರೆ ಪರಿಸ್ಥಿತಿ. ಈರಾಷ್ಟಿನ ಏನಾದ್ರು ಕಿತ್ಕೊಂಡು ತಿನ್ಲಿ, ಪಾಲಿಗೆ ಬಂದಿದ್ನ ನಾವು ಬೇಯಿಸ್ಕೊಂಡು ಅದ್ರ ವ್ಯವಸಾಯನೋ ಏನೋ ಮಾಡ್ಕೊಂಡು ತಿಂತೀರಿ. ಗುಡ್ ಬೈ ಸ್ನೇಹಿತರೆ.